ವನಕ್ಕಾಗಿ ನಡೆದೆಂದು ನಡೆದಳು ಅದೇ ಜ್ಯೋತಿ ವನಕ್ಕಾಗಿ ನಡೆದೆಂದು ಮನದಿಯು ನಿಂತಿದ್ದಳು ವಸುಖವನಿತೆಯ ಮದನದ ತಿಲಕದಂತೆ ಶೋಭಿಸ್ತಾ ಇದೆ. ನನ್ನ ಈ ಶೋಣಿತಾ ಇಲ್ಲಿಗೆ ಅಧಿಕಾರಿಯಾಗಿ ಬೆರೆಯುತ್ತಾ ಇರುವುದು ನನ್ನ ತಾಯಿ ದಿವ್ಯದೆ ದೈತ್ಯಕುಲದ ಮಾತೆಯಿಂದ ಗಂಟೆಯನ್ನು ಹೊಂದಿದವರು. ಅವರ ಪ್ರೀತಿಯ ಸುಪುತ್ರಿ ಮಾಲಿನಿ ಹನುಮಂತ ನಾಮಧೇಯದಿಂದ ಈ ಭೂಮಿಯ ಬೆಳಕನ್ನು ಕಂಡವಳು. ಹಾಗೆ ವಿದ್ಯಾಭ್ಯಾಸಗಳನ್ನು ಮುಗಿಸಿಕೊಂಡು ಅರಮನೆಗೆ ಬರುವಂತಹ ಸಂದರ್ಭ ಯಾಕೋ ಏನು ನನ್ನ ತಾಯಿಯ ಶೋಕಾಗಾರವನ್ನು ಸೇರಿಕೊಂಡಿದ್ದು ಬಹಳಷ್ಟು ದುಃಖಿದ್ದಾಯಿತು. ಯಾಕಪ್ಪ ಕಣ್ಣೀರು ಅಂತ ಕೇಳಿದೆ. ಅದಕ್ಕೆ ಹೇಳಿದಂತ ಮಾತು, ನನ್ನ ಮಕ್ಕಳನ್ನು ನಾನು ಕಳಿಸಿಕೊಟ್ಟು ಮತ್ತು ಶೋಕದಿಂದ ದುಃಖಿತಳಾಗಿದ್ದೇನೆ ಅನ್ನ ದೇವಲೋಕದ ಅಧಿಕಾರವನ್ನು ಪಡೆಯಬೇಕೆನ್ನುವ ಉದ್ದೇಶದಿಂದ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದೇನೆ. ಆದ್ದರಿಂದ ಈ ಘಟನೆ ನಡೆಯಿತು. ಹಾಗಾದ್ರೆ ಗಂಡು ಮಕ್ಕಳು ಯಾರೂ ಇಲ್ಲ, ಗಂಡು ಮಗುವನ್ನು ಪಡೆಯಬೇಕು, ಯಾರಿಂದ ಸಾಧ್ಯ ಅನ್ನುವ ಯೋಚನೆ ಮಾಡಿದ್ರೆ